ಸರ್ ಫಿನಾನ್ಷಿಯಲಿ ಮತ್ತು ಚೆನ್ನಾಗಿರೋರು ಕೂಡ ಸೊಸೈಟಿನಲ್ಲಿ ಚೆನ್ನಾಗಿರೋರು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರೋರು ಕೂಡ ಒಂದಷ್ಟು ರಿಸರ್ವೇಷನ್ಸ್ಗಳನ್ನು ತಗೊಳ್ತಾರೆ. ಸೊ ಈ ರಿಸರ್ವೇಷನ್ಸ್ ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಅದು ನೀವು ಹೇಳೋದು ಒಳ್ಳೆ ಪಾಯಿಂಟೇ. ನಮಗೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ, ನಮಗೆ ಏನು ಬೇಕು ಈ ಒಂದು ಸೋಷಿಯಲ್ ಜಸ್ಟಿಸ್ ಮೆಕ್ಯಾನಿಸಮ್ಸ್, ಮೀಸಲಾತಿ ಇದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಒಂದು ಮೆಕ್ಯಾನಿಸಮ್. ಸೊ ಆ ಸೋಷಿಯಲ್ ಜಸ್ಟಿಸ್ ಮೆಕ್ಯಾನಿಸಮ್ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಸೊ ಯಾವುದಾದ್ರು ಒಂದು ಜನಸಂಖ್ಯೆಯನ್ನು ಗುರುತಿಸಿದಾಗ ಆ ಒಂದು ಜನಸಂಖ್ಯೆಯಲ್ಲೇ ಇರೋರಿಗೆ ಆ ಅವಕಾಶ ಸಿಗಬೇಕು, ಸರ್ಕಾರಿ ಉದ್ಯೋಗ, ಸರ್ಕಾರಿ ಅಥವಾ ನಮಗೆ ಬೇರೆ ಬೇರೆ ಎಜುಕೇಷನಲ್ಲಿ. ಬಟ್ ಆ ಒಂದು ಸೋಷಿಯಲ್ ಕ್ಲಾಸಿಫಿಕೇಷನ್ ನಡುವೆ ಅದರ ಒಳಗಡೆ ಒಂದು ವೇಟೆಡ್ ಪ್ರೆಫರೆನ್ಷಿಯಲ್ ಸಿಸ್ಟಮ್ ಇರಬೇಕು. ಸೊ ನಮಗೆ ಆ ಸೋಷಿಯಲ್ ಕ್ಲಾಸಿಫಿಕೇಷನ್ನಲ್ಲಿ ಯಾರ್ಯಾರು ಪ್ರಭಾವಿಗಳಿರ್ತಾರೋ ಅಥವಾ ಯಾರ್ಯಾರು ಹಣವಂತರಿರ್ತಾರೋ ಅಥವಾ ಯಾರ್ಯಾರು ಶಿಕ್ಷಣದ ಪಡೆದಿರ್ತಾರೋ ಎಷ್ಟು ತಲೆಮಾರುಗಳಿಂದ ಅವ್ರ ಮಕ್ಕಳಿಗೆ ಹೋಗೋದಕ್ಕಿಂತ ಆ ಒಂದು ಪ್ರೆಫರೆನ್ಷಿಯಲ್ ಸಿಸ್ಟಮ್ ಇದ್ದಾಗ ನೀವು ಗ್ರಾಮೀಣ ಭಾಗದವರು, ನೀವು ಆರ್ಥಿಕ ಹಿಂದುಳಿದಿರೋರು, ನೀವು ಶಿಕ್ಷಣದ ವಂಚಿತರು, ನೀವೊಂದು ಹ್ಯಾಂಡಿಕ್ಯಾಪ್ ಡಿಸಬಿಲಿಟಿ ಇರೋರು, ಇಂಥವ್ರಿಗೆ ನಾವು ಎಕ್ಸ್ಟ್ರಾ ಒಂದು ವೇಟ್ ಪಾಯಿಂಟ್ ಕೊಟ್ಟು ಅವ್ರಿಗೆ ಹೆಚ್ಚಾಗಿ ನಾವು ಒಂದು ರೀತಿ ಈ ಮೀಸಲಾತಿನಲ್ಲಿ ಕೊಡೋಂಗೆ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ ಪೂಜೆ ಅವರೇ, ಮೀಸಲಾತಿ ಅನ್ನೋದು ನಾಟ್ ಅನ್ ಎಕನಾಮಿಕ್ ಜಸ್ಟಿಸ್ ಮೆಕ್ಯಾನಿಸಮ್. ಎಕನಾಮಿಕ್ ಅಲ್ಲ, ಇಟ್ಸ್ ಅ ಸೋಷಿಯೋ ಎಜುಕೇಷನಲ್ ಅಂತ ನೋಡ್ಬೋದು, ಬಟ್ ಸೋಷಿಯಲ್ ಡೆಫಿನೆಟ್ಲಿ. ಸೊ ಎಜುಕೇಷನ್, ನಾವು ಎಕನಾಮಿಕ್ ವಿಚಾರ ಮಾತಾಡಬೇಕು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಯೋಜನೆಗಳನ್ನ ಬದಲಾಯಿಸ್ಬೇಕು. ಶ್ರೀಮಂತರಿಗೆ ಹೋಗ್ತಿರೋ ದುಡ್ಡನ್ನು ನಾವು ಅದನ್ನು ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಮರು ಹಂಚಿಕೆ ಮಾಡಿ ಬಡವರು ಮಧ್ಯಮ ವರ್ಗನ ಬೆಳೆಸ್ಬೇಕು. ಅದು ಇಸ್ ಅ ಬಿಗ್ ಎಕನಾಮಿಕ್ ಈಸ್ ಬೆಟರ್ಮೆಂಟ್. ಬಟ್ ಮೀಸಲಾತಿ ಅಂದಾಗ ಇಟ್ಸ್ ಅ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಸೊ ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್ ಮೆಕ್ಯಾನಿಸಮ್. ಆ ಸೋಷಿಯಲ್ ಜಸ್ಟಿಸ್ ಒಳಗೆ ವೇಟೆಡ್ ಪ್ರೆಫರೆನ್ಷಿಯಲ್ ಸಿಸ್ಟಮ್ ಕೊಟ್ಟರೆ ನಮಗೆ ಆವಾಗ ನಿಜವಾಗ್ಲೂ ಯೋಗ್ಯರು, ಅರ್ಹತೆ ಇರೋರಿಗೆ ಜಾಸ್ತಿ ಪ್ರೆಫರೆನ್ಸ್ ಸಿಗುತ್ತೆ. ಮೇಲ್ವರ್ಗದಲ್ಲಿರುವಂತಹ ಜನರು ಕೆಲವರು ಫಿನಾನ್ಷಿಯಲಿ ತುಂಬ ಹಿಂದೆ ಇದ್ದಾರೆ, ಅವ್ರಿಗೆ ರಿಸರ್ವೇಷನ್ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅವೆಲ್ಲ ಹೇಳ್ದಂಗೆ ರಿಸರ್ವೇಷನ್ ಅನ್ನೋದು ಕೂಡ ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್ ಪ್ಯಾರಡೈಮ್. ಬಟ್ ಹೌದು, ಎಲ್ಲ ಸಮುದಾಯದಲ್ಲೂ ನಮಗೆ ಬಡವರು ಇದ್ದೇ ಇರ್ತಾರೆ. ಆ ಬಡವರಿಗೆ ನ್ಯಾಯ ಒದಗಿಸ್ಬೇಕು, ಅವರಿಗೆ ಆ ಬಡತನದ ಹೊರಗೆ ತರಬೇಕು ಅಂದರೆ ನಮಗೆ ಎಕನಾಮಿಕ್ ಪಾಲಿಸೀಸ್ ನಮ್ಗೆ ಭಾಳ ಮುಖ್ಯ. ಎಕ್ಸಾಕ್ಟ್ಲಿ ಸರ್. ಸೊ ಮೀಸಲಾತಿ ಈಸ್ ನಾಟ್ ಅನ್ ಎಕನಾಮಿಕ್ ಪಾಲಿಸಿ. ಮೀಸಲಾತಿ ಈಸ್ ನಾಟ್ ಫಾರ್ ಎಕನಾಮಿಕ್ ಜಸ್ಟಿಸ್. ಮೀಸಲಾತಿ ಈಸ್ ನಾಟ್ ಮೆಂಟ್ ಟು ರಿಮೂವ್ ಎಕನಾಮಿಕ್ ಇನ್ಇಕ್ವಾಲಿಟಿ. ಅದರ ಉದ್ದೇಶ ಅಲ್ಲವೇ ಅಲ್ಲ. ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಡೋ ಉದ್ದೇಶ. ಎಕ್ಸಾಕ್ಟ್ಲಿ. ಬಟ್ ಎಕನಾಮಿಕ್ ಪಾಲಿಸೀಸ್ ಇಸ್ ಅ ವೆರಿ ವ್ಯಾಸ್ಟ್ ಬೇಕಾಗಿರೋ ಯೋಜನೆಗಳು. ಇವತ್ತು ಏನಾಗ್ತಾ ಇದೆ ಪೂಜಾ ಅವರೇ ಅಂದರೆ, ಇವತ್ತು ಬರೀ ಬೆಳೆದಿರೋರೇ ಅವ್ರ ಪರವಾಗಿ ಅವರು ಒಂದು ಮೂರನೇ ನಾಲ್ಕನೇ ಒಂದು ಏರ್ಪೋರ್ಟ್ ಕಟ್ತಾ ಇದ್ದಾರೆ. ಮಾಫಿಯಾ ಒಂದು ಮೈನಿಂಗ್ನವ್ರಿಗೆ ಬೇರೆ ಬೇರೆ ಬೆನಿಫಿಟ್ಸ್ ಕೊಟ್ಟು ರೈತರ ಭೂಮಿ ಅವ್ರು ಕಿತ್ಕೋಬೋದು ಅಂತ ಇದೆ. ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವಿಗಳ ಪರವಾಗಿ ಈ ಸರ್ಕಾರಗಳು ಕೆಲಸ ಮಾಡ್ತಾಯಿದ್ದಾರೆ. ಯಾರ ಮೇಲೆ ತೆರಿಗೆ ಹಾಕ್ತಾರೆ? ನಮಗೆ ಬಸ್ ದರ 15% ಜಾಸ್ತಿ ಮಾಡ್ತಾರೆ, ನಂದಿನಿ ಹಾಲ್ ಜಾಸ್ತಿ ಮಾಡ್ತಾರೆ, ನಮಗೆ GST ಜಾಸ್ತಿ ಮಾಡ್ತಾರೆ, ನಮಗೆ ಪಾಪ್ಕಾರ್ನ್ ಮೇಲೆ ಮಾಡ್ತಾರೆ. ಇದರಿಂದ ನಮಗೇನು ನ್ಯಾಯ ಇಲ್ಲ. ಹೌದು ಸರ್. ನಮಗೆ ಯಾವ ಥರ ನಮಗೆ ಜಾಸ್ತಿ ಮಾಡಬೇಕು ಪೂಜಾ ಅವರೇ ಅಂದರೆ, ಈಗ 4 ಲಕ್ಷ ಕೋಟಿ ಬೊಕ್ಕಸದಲ್ಲಿದೆ. ಯಾವುದೇ ಪಕ್ಷ ಬಂದರೂ 4 ಲಕ್ಷ ಕೋಟಿ ಇದ್ದೇ ಇರುತ್ತೆ. ಅದನ್ನು ಹೆಚ್ಚಳ ಮಾಡಬೇಕು. ಹೆಚ್ಚಳ ಹೇಗೆ ಮಾಡೋದು? ಈ 1% ಅಥವಾ 40-50% ಆಸ್ತಿ ಇದೆ, ಭಾಳ ಉಳ್ಳವರು, ಭಾಳ ದೊಡ್ಡ ಪ್ರಮಾಣದ ಎಷ್ಟೋ ಒಂದು 10-20 ತಲೆಮಾರಷ್ಟು ದುಡ್ಡಿದೆ, ಅವನ ಮೇಲೆ ಪ್ರಗತಿಪರ ತೆರಿಗೆ ಹಾಕಿ ಆ ಬೊಕ್ಕಸನ್ನು 4 ಲಕ್ಷದಿಂದ ಹೆಚ್ಚಳ ಮಾಡಿ ಅದನ್ನು ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರ, ಕಾರ್ಮಿಕರಿಗೆ, ನಮ್ಮ ಶ್ರಮಜೀವಿಗಳಿಗೆ ಬೆಳೆಸ್ಬೇಕು. ಸೊ ದೀಸ್ ಆರ್ ವೆರಿ ಬಿಗ್ ಎಕನಾಮಿಕ್ ಪಾಲಿಸೀಸ್. ನಾವು ಮೀಸಲಾತಿ ಅನ್ನೋದ್ರಿಂದ ನಮಗೆ ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್ ಪ್ಯಾರಡೈಮ್. ಅದು ಭಾಳ ಸಣ್ಣ ಮಟ್ಟಕ್ಕೆ ಅದು ಒಂದು ರೀತಿಯ ಎಕನಾಮಿಕ್ ಡಿಫ್ರೆನ್ಸ್ ಮಾಡೋದು, ಅದು ನಾವು ನೋಡಲೂಬಾರ್ದು ಆ ದೃಷ್ಟಿನಲ್ಲಿ. ಬಟ್ ಎಕನಾಮಿಕ್ ಪಾಲಿಸೀಸ್ ಆರ್ ವೆರಿ ಬಿಗ್. ಸೊ ಆ ಎಕನಾಮಿಕ್ ಪಾಲಿಸೀಸ್ನ ದೊಡ್ಡ ಪ್ರಮಾಣದಲ್ಲಿ ತಂದು ನಾವು ಆರ್ಥಿಕ ಸಮಾನತೆ ತರೋ ಒಂದು ಮೂಲ ಉದ್ದೇಶ ಆಗೋದು ನಮ್ಮ ಗುರಿ ಆಗಬೇಕು. ಓಕೆ.